ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಭಾನುವಾರದ ವ್ಲಾಗ್. ಬೆಳಗ್ಗೆ 7:30 ಆಗಿತ್ತು. ನೋಡಿ, ಇಲ್ಲಿ ರಂಗೋಲಿ ಬಿಟ್ಟಿದ್ದೀನಿ. ಇವತ್ತು ಜಾತ್ರೆ ನಮ್ಮೂರಲ್ಲಿ. ಇದು ಜಾತ್ರೆ ಒಳಗಿದು. ನೋಡಿ, ಚೆನ್ನಾಗಿರುತ್ತೆ ಜಾತ್ರೆ. ನೋಡಿ, ಈ ಥರ ಮನೆ ಮುಂದೆ ಸಿಂಪಲಾಗಲ್ಲ, ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದೀನಿ. ಯಾಕಂದರೆ ಜಾತ್ರೆ ಅಲ್ವಾ, ಅದಕ್ಕೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಎಲ್ಲ ನೀಟಾಗಿ ನೆಲ ತೊಳೆದ್ಬಿಟ್ಟು ಶೆಲ್ಫು ಮತ್ತು ಸ್ಟವ್ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಅದಕ್ಕೂ ಪೂಜೆ ಮಾಡಿಬಿಟ್ಟು ಇಲ್ಲಿ ಹಾಲು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ಇವತ್ತು ಪೂಜೆ ಬಂದ್ಬಿಟ್ಟು ನಂದಲ್ಲ ಫ್ರೆಂಡ್ಸ್, ನಮ್ಮಪ್ಪ ಬಂದಿದ್ದರು. ನಮ್ಮ ಅಪ್ಪನ ಪೂಜೆ ಇವತ್ತು. ನೋಡಿ, ಅದು ನಮ್ಮನೆಯವರು ಕೈಯಪ್ಪ ಸ್ವಾಮಿಗೆ ಹೋಯ್ದ್ರಲ್ಲ, ಅಲ್ಲಿಂದ ತಗೊಂಬಂದಿದ್ದು. ಹಾಕಿಸ್ಬೇಕಾಯ್ತಲ್ಲ, ಮಾರ್ತೆ ಬಿಟ್ವಿ ನೋಡಿ. ಯಾವಾಗಾರ ತಗೊಂಡೋಗಿ ಕೊಟ್ಟು ಕನಸು. ಏನೇ ಇದು ಲಕ್ಷ್ಮಿ ಫೋಟೋ ಇಲ್ಲ, ಅರ್ಧ ತೆಗ್ದೀನಿ ಬಿಡು. ಆಫ್ 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 ಸುಮ್ಮನಿರು, ಕುಣಿಬೇಡ. ಏನಕ್ಕೆ ಜೋಕಾಲಿ? ಈಗ ಜೋಕಾಲಿ ಎಲ್ಲ ಬಿಚ್ಚಿದ್ದೀನಿ ಇವಾಗ. ಅಲ್ಲಿ ಅದು ಕವರ್ ಅಲ್ಲಿ ಎಲ್ಲ ಕವರ್ ಅಲ್ಲೇ ಇಲ್ವಾ? ಡಬ್ಬದ ಬರಕಿರ ತಗ. ಹಾಂ ಹ್ಞೂ ಐತೆ ನೋಡು, ಅದು ತೂತ ಮಾಡಿದ್ದೀನಿ. ಹೆಂಗೆ ಹಾಕ್ಬಿಡ, ಎಣ್ಣೆನೂ ಒಯ್ಯಕ್ಕೆ ಬರಲ್ಲ. ಅದಕ್ಕೆ ಇಕ್ಕಿದ್ದ ಹೂವು. ಓಕೆ, ಇಲ್ಲಿದ್ದಾವೆ ಲಿಕ್ಕು. ಹ್ಞೂ ಏನಕ್ಕೆ ಹಂಗೆ ಗಲಾಟೆ ಮಾಡ್ತಿದ್ದೀರಾ ಇಬ್ರು? ಏನ ಗಲಾಟೆ? ಅದು ನಾನು ಜೋಲ ಬಿಚ್ಚೇನೆ ಇವಾಗ ಇಬ್ರಿಗೂ. ನೀನು ಯಾಕೆ ಅವಳ ಹತ್ರ ಹೋಗ್ತೀಯಾ? ಅವಳ ಹತ್ರ ಹೋದ್ರೆ ಹಂಗೆ ಮತ್ತೆ ಮಾಡೋದು ಅವಳು. ಈಗ ಸ್ನಾನ ಮಾಡಿಸ್ತೀನಿ ನಡ್ರಿ ಈಗ ಇಬ್ರಿಗೂ. ಬಾ, ಒಂದು ಜೊತೆ ಮಾಡ್ಸತ್ತಿಗೆ ಬೇಡ, ಸ್ನಾನ ಮಾಡ್ದಲೇ ಹೆಂಗೆ ಆಡ್ತೀರ ನೋಡ್ರಿ ಇಬ್ರು ಸೇರ್ಕೊಂಡು. ಜಾಲೆ ಬಿಚ್ಚೆ ಸರಿಯಾಗಿ. ನೋಡಿ ನೋಡಿ ನೋಡಿ, ಪಾಪು ಇಕ್ಕಂದ್ರೆ ಪಾಪು ಅವಳು ಪಾಪು ಪಾಪು ನೋಡವ, ಅವಳು ಪಾಪು ತಮ್ಮಟ್ಟೆ ಪಾಪು ಅಳ್ದು ಪಾಪು. ಆನ್ ಮಾಡಿದ್ದೀನಿ ಇವಾಗ. ವಿಜಯ ವಿನಾಯಕನೇ ಎತ್ತುತ್ತರಿ. ನಮ್ಮಪ್ಪ ಪೂಜೆ ಎಲ್ಲ ಮುಗಿಸ್ತು. ಬಟ್ ನೋಡಿ, ಇಲ್ಲಿ ಇನ್ನೊಂದು ಕೆಲಸ ಕೊಟ್ಟಿದೆ ನನಗೆ. ಇಸ್ತ್ರಿ ಮಾಡು ನನ್ನ ಅಂಗಿನ ಶರ್ಟ್ನ ಅಂತ. ನಮ್ಮಪ್ಪ ಹಂಗೆ ಇಸ್ತ್ರಿ ಮಾಡಲಿಲ್ಲ ಅಂದರೆ ಅಂಗಿ ಶರ್ಟ್ನ ಇಟ್ಕೊಳ್ಳೋದೇ ಇಲ್ಲ. ತುಂಬ ಆಟ. ಒಂಥರ ಇಸ್ತ್ರಿ ಮಾಡಲೇಬೇಕು, ನಾನು ಇಟ್ಕೊಳ್ಳೇಬೇಕು ಅಂತ. ನಮಗೆ ಇದು ಬೇರೆ ಒಂದು ಕೆಲಸ. ನಾವು ರೆಡಿ ಆಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಜಾತ್ರೆ ಅಲ್ವಾ ಇವತ್ತು ಅಂತ ನಾವೇನೇನೋ ಅಂದ್ಕೊಂಡಿದ್ರೆ, ಇಲ್ಲಿ ನಮ್ಮಪ್ಪ ಬಂದು ಇಸ್ತ್ರಿ ಮಾಡಿಕೊಡು ನನ್ನ ಶರ್ಟ್ನ ಅಂತ ಜಗಳ ಮಾಡ್ತಿತ್ತು. ಜಗಳ ಅಂದರೆ ಸುಮ್ಮನೆ ಹಂಗೆ ಹೇಳ್ತಾಯಿತ್ತು ಅಷ್ಟೇ ಜೋರಾಗಿ. ಅದಕ್ಕೆ ಮಾಡ್ಕೊಡೋಣ ಅಂತ ನಾನೇ ಕೂತ್ಕೊಂಡೆ. ಅಮ್ಮ ಅಲ್ಲಿ ನೀರನ್ನ ಕಾಯಿಸ್ತಾಯಿತ್ತು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸೋದಕ್ಕೆ ಅಂತ. ಅದಕ್ಕೆ ನಾನೇ ಶರ್ಟ್ನ ಐರನ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಆ ಥರ ಚೆನ್ನಾಗಿ ಮಾಡಿಲ್ಲ, ಹಿಂಗೂ ಚೆನ್ನಾಗಿ ಮಾಡಿಲ್ಲ, ನೀನು ಸ್ಲೀವ್ ಚೆನ್ನಾಗಿ ಮಾಡಿಲ್ಲ, ಹಂಗೆ ಹಿಂಗೆ ಅಂತ ಬೇರೆ ಅದರಲ್ಲಿ ಬೇರೆ ಇದು. ಆದರೂ ನಾನು ಬೇಕಂತ ನಿನಗೆ ಐರನ್ ಮಾಡಿದ ಶರ್ಟೇ ಆಗಬೇಕಾ, ಹಂಗೆ ಇಟ್ಕೊಂಡ್ರೆ ಆಗಲ್ವಾ, ಎಲ್ಲರೂ ಇಟ್ಕೊತಾರೆ, ನಿಂದೆ ಸ್ಪೆಷಲ್ ಅಂತ ಬೈತಾ ಇದ್ದೆ. ಆದರೂ ಒಂದೆರಡು ಶರ್ಟ್ನ ಮಾಡಿಕೊಟ್ಟೆ. ಅಷ್ಟಲ್ಲಾಗದೆ ನನ್ನ ತಂಗಿ ಬಂದರು. ಊಟ ಮಾಡೋಕೆ ಬೃಂದ ಚಿಟ್ಟು ತೆಗಿ, ಇರಲಿ ಪರವಾಗಿಲ್ಲ. ನನ್ನ ತಂಗಿ ಬಂದು ಅವಳ ಜೊತೆಲ್ಲ ಮಾತಾಡಿಕೊಂಡು ನಾವು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ನೋಡಿ ದೇವಸ್ಥಾನಕ್ಕೆ ಅಂತ ಹೋಗ್ತಾಯಿದ್ದೀವಿ. ಅವಳು ಬರಲಿ ಅಂತ ಕಾಯ್ತಾಯಿದ್ವಿ, ಎಲ್ಲರ ಜೊತೆಗೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಆಮೇಲೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಜಾತ್ರೆ ಎಲ್ಲ ಹಾಕಿದ್ದಾರೆ ಅಂತ. ಯಾವುದು ಈ ಥರ ಬೆಳಕು ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ರಾತ್ರಿ ಟೈಮು ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರೆ, ಅದು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ.
ಇಲ್ಲಿ ಜಾತ್ರೆ ಒಳಗೆ ಮಾತ್ರ ಮಕ್ಳನ್ನ ಮಾತ್ರ ಕರ್ಕೊಂಡು ಹೋಗ್ಲೇಬಾರ್ದು. ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ನಾವು ಹೋಗ್ತಿರೋದು ಪೂಜೆ ಮಾಡಿಸ್ಕೊಂಬರೋಣ ಅಂತ. ನೈಟ್ ಜಾತ್ರೆ ಇರೋದು, ಇನ್ನೂ ಚೆನ್ನಾಗಿ ಜೋರಾಗಿ ನೈಟ್ ಇರೋದು. ನೈಟ್ ಬಂದುಬಿಟ್ಟು ಅಡ್ಡಾಡೋಣ, ಅವಾಗ ಏನು ಬೇಕಾದರೂ ಮಕ್ಳಿಗೆ ಕೊಡ್ಸೋಣ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅವ್ರು ಹಂಗಲ್ಲ, ನಾವು ಜಾತ್ರೆ ಒಳಗೆ ಯಾವಾಗ ಅಡ್ಡಾಡಿದ್ರು ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಅಂಗಡಿ ಹತ್ರನೇ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಸರಿ ಆಯಿತು ಬನ್ನಿ ಅಂತ ಅವ್ರನ್ನ ಕರ್ಕೊಂಡು ಸೀದಾ ನೋಡಿ ಎಷ್ಟು ಜನ ರಶ್ ಅಂದರೆ ರಶ್ ಇತ್ತು ಜನ. ಅದರಲ್ಲಿ ವೀಡಿಯೋನೇ ಮಾಡ್ಕೊಳಕ್ಕಾಗ್ತಿರಲಿಲ್ಲ, ಆದರೂ ಸ್ವಲ್ಪ ಕ್ಲಿಪ್ನ ತೊಗೊಂಡಿದ್ದೀನಿ. ನೋಡಿ 3 ದೇವ್ರನ್ನೂ ಇಟ್ಟಿದ್ದಾರೆ ಇಲ್ಲಿ. ಪೆಂಡಲ್ ಅಂತ ನಮ್ಮೂರಲ್ಲಿ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು 3 ದೇವ್ರಿಗೂ ನಾವು ಪೂಜೆನ ಮಾಡಿಸ್ಕೊಂಡು ಬಂದ್ವಿ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಇದು ಪ್ರಸಾದ ಕೊಡ್ತಾರೆ, ಅಂದರೆ ಊಟಕ್ಕೆ ಹಾಕ್ತಾರೆ. ಅಲ್ಲಿಗೆ ಹೋಗೋಣ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೊರಟು. ನೋಡಿ ಅಲ್ಲಿ ಎಷ್ಟು ಜನ ಅದರಲ್ಲಿ ನಿಂತ್ಕೊಂಡಿದ್ದಾರೆ ಕ್ಯೂನಲ್ಲಿ ಅಂತ. ಸಖತ್ತು ರಶ್ಶು ಫ್ರೆಂಡ್ಸ್, ಯಾಕಂದರೆ ಸುತ್ತಮುತ್ತ ಹಳ್ಳಿಯವರು ಅಕ್ಕಪಕ್ಕ ಊರವರೆಲ್ಲ ಬಂದಿರ್ತಾರಲ್ವ, ಸಖತ್ತು ಜನ ಇರ್ತಾರೆ. ಆಮೇಲೆ ನನಗಿದು 2 ವರ್ಷ ನನಗೆ ಇದು ಪ್ರಸಾದನೇ ಸಿಕ್ಕಿರಲಿಲ್ಲ ಹೇಳ್ಬೇಕು ಅಂದರೆ. ಏನಕ್ಕೆ ಅಂದರೆ ಫುಲ್ ರಶ್ ಆಗಿರೋದು ಜನ. ನಾವು ಆ ರಶಲ್ಲಿ ಹೋಗೋಕ್ಕಾಗ್ದಲೇ ಒಂದು 2 ವರ್ಷ ನಾನು ವಾಪಸ್ಸೇ ಬಂದುಬಿಟ್ಟಿದ್ದೀನಿ. ಹಂಗಾಗಿ ಈ ವರ್ಷ ಮಾತ್ರ ನಾನು ಹೋಗ್ತಿದ್ದಂಕಲೇ ನನಗೆ ಸಿಕ್ಬಿಡ್ತು ಪ್ರಸಾದ. ತುಂಬ ಖುಷಿ ಆಯಿತು. ಮತ್ತು ಚೆನ್ನಾಗೂ ಮಾಡ್ತಾರೆ ಪ್ರಸಾದ. ಎಷ್ಟೋ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಬರ್ತಾರೆ. ಇಲ್ಲೇ ಊರವರಾಗಿ ನಮಗೆ ಸಿಗ್ತಿಲ್ವಲ್ಲ ಅಂತ ಸಖತ್ತು ಬೇಜಾರಾಗೋದು ನನಗಂತೂ. ಹೋದ ವರ್ಷನೂ ಆಚೆ ವರ್ಷ 2 ವರ್ಷ ಮಾತ್ರ ನನಗೆ ಸಿಕ್ಕೇ ಇರಲಿಲ್ಲ. ಬಟ್ ಈ ವರ್ಷ ಹಂಗಾಗಲಿಲ್ಲ, ಹೋದ ತಕ್ಷಣ ಸಿಕ್ಬಿಡ್ತು. ತುಂಬ ಖುಷಿಯಾಯಿತು. ನಾನು, ನನ್ನ ತಂಗಿ, ಆಮೇಲೆ ನನ್ನ ಮಗಳು, ಈ 3 ಜನ ಒಂದೇ ಹತ್ರ ಕೂತ್ಕೊಂಡಿದ್ವಿ. ನಮ್ಮಮ್ಮ ಮಾತ್ರ ಆ ಕಡೆ ಪಕ್ಕದ ಲೈನಿಗೆ ಹೋಗ್ಬಿಡ್ತು, ಜಾಗ ಸಿಗಲಿಲ್ಲ ಅಂತ. ಆಮೇಲೆ ನೋಡಿ ಇಲ್ಲಿ ಏನೇ ಪ್ರಸಾದ ಕೊಡ್ತಾರೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪಾಯಸ ಮತ್ತು ಹೆಸ್ರು ಕಾಳಿಂದು ಕೋಸಂಬರಿ ಮತ್ತು ತರಕಾರಿ ಮತ್ತು ಕಾಳು ಎಲ್ಲ ಹಾಕ್ಬಿಟ್ಟು ಕಾಳು ಗೊಜ್ಜು ಥರ ಪಲ್ಯ ಥರ ಇರ್ತಲ್ಲ, ಅದನ್ನು ಮಾಡಿದರು. ಪಾಯಸ ಮಾತ್ರ ತುಂಬ ಚೆನ್ನಾಗಿತ್ತು. ಎಷ್ಟು ಜನ ಬರ್ತಾರೆ ಊಟಕ್ಕೆ ಅಂದರೆ ಅಷ್ಟು ಜನಕ್ಕೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಲ್ವ. ದೇವ್ರ ಪ್ರಸಾದನೇ ಒಂಥರ ರುಚಿ ಇನ್ನೂ ಜಾಸ್ತಿ ಇರುತ್ತೆ ದೇವ್ರ ಪ್ರಸಾದ ಅಂದರೆ. ಆಮೇಲೆ ಎಲ್ಲ ಊಟ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೀಗ ರಿಟರ್ನ್ ಮನೆಗೆ ಹೋಗ್ತಾಯಿದ್ದೀವಿ. ನಾನು ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಕುಡಿಯ ಹೌದು, ಹಾಕಿದ್ದು ಕ್ಯಾನಾಗಿರೋ ನೀರು. ಯಾರು ಇವರು? ನಿನಗೆ ನನಗೆ ಬ್ರದರ್ ಅಣ್ಣ ತಮ್ಮ ದೇವರ ಕೊಟ್ಟ ಅಣ್ಣ. ಸಾಕ್ಬಿಡು, ಅಲ್ಲಿ ಯಾರು ಸಾಕು, ಜಾಸ್ತಿ ತೋರಿಸೋದು ಹುಡುಗಿರು ಕಣ್ಣು ಹಾಕ್ಕೊಡ್ತಾರೆ ಆಮೇಲೆ. ಹುಡುಗರು ಕಣ್ಣು ಹಾಕ್ತಾರೆ ಏನು ಮಾಡ್ತಾರೆ? ಹಾಕಲ್ಲ ಬಿಡು ಸರ್, ಜಾಸ್ತಿ ನೋಡ್ಬೇಡ. ನಮ್ಮ ಅಣ್ಣನ ಮಾತಾಡ್ಸ್ಕೊಂತ ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ನೋಡಿ ನನ್ನ ತಂಗಿರು ಬಂದರು. ಅವರು ಬರೋಲ್ಲ ಅಂತ ಹೇಳಿದರು ಆ್ಯಕ್ಚುಲಿ. ಮತ್ತು ಸಡನ್ನಾಗಿ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲೇ ಬರ್ತೀವಿ ಅಂತ ನೋಡಿ ಬಂದಿದ್ದಾರೆ. ನನ್ನ ತಂಗಿ ಮತ್ತು ನನ್ನ ತಂಗಿ ಗಂಡ ಬಂದಿದ್ದಾರೆ ಬೆಂಗಳೂರಿಂದ. ಇವಳು ನನ್ನ ತಂಗಿ ಮಗಳು. ಅದಕ್ಕೆ ಅವನು ಬಂದ್ರಲ್ವ ಅಂತ ಅವ್ರು ಕರ್ಕೊಳ್ಳೋಣ ಅಂತ ಹೊರಗಡೆ ಹೋಗಿದ್ದೆ. ಮತ್ತು ಅವರೆಲ್ಲ ಬಂದು ಅವ್ರನ್ನೆಲ್ಲ ಮಾತಾಡಿಸಿ ಆಮೇಲೆ ಸಂಜೆಯಿಂದ ಇದು ವ್ಲಾಗ್ನ ಕಂಟಿನ್ಯೂ ಮಾಡ್ತಿರೋದು ನಾನು. ಸಂಜೆ ಬಂದಿದ್ರಲ್ವ ಮನೆಗೆ ನೆಂಟರು, ಅದಕ್ಕೆ ಅವರಿಗೆಲ್ಲ ಇವಾಗ ಅಡುಗೆ ಮಾಡ್ತಾಯಿದ್ದೆ. ಪಾಯಸ ಮತ್ತು ಇಲ್ಲಿ ಅನ್ನ ಮಾಡಿಟ್ಟಿದ್ದೀನಿ. ಇಲ್ಲಿ ನೋಡಿ ಸಾಂಬಾರು, ಇದು ಬೇಳೆ ರಸಮ್ಮು ಸಖತ್ತಾಗಿ ಬಂದಿತ್ತು ಮಾತ್ರ ಇದು ಸಾಂಬಾರು. ಆಮೇಲೆ ಇಲ್ಲಿ ನೋಡಿ ಬಜ್ಜಿ ಹಾಕ್ತಾಯಿದ್ದೀನಿ. ಹಾಗೆ ಮೆಣಸಿನ್ಕಾಯಿ ಬಜ್ಜಿನೂ ಹಾಕಿದ್ದೆ ಮತ್ತು ಈರುಳ್ಳಿ ಬಜ್ಜಿನೂ ಹಾಕ್ತಾಯಿದ್ದೀನಿ. ಇಲ್ಲಿ ಕೋಸಂಬರಿಗೆಲ್ಲ ಕಲಸಿ ಆಲ್ರೆಡಿ ಇಟ್ಟಿದ್ದೀನಿ. ಉಪ್ಪು ಹಾಕಿ ಕಲಸಿಲ್ಲ, ಸುಮ್ಮನೆ ಹಾಗೆ ಎಲ್ಲ ಏನೇನು ಬೇಕೋ ಎಲ್ಲ ಹಾಕಿ ಇಟ್ಟಿದ್ದೀನಿ, ಊಟ ಮಾಡ್ಬೇಕಾದ್ರೆ ಕಲಸೋಣ ಅಂತ. ಆಮೇಲೆ ಇಲ್ಲಿ ಬಂದುಬಿಟ್ಟು ಪಾಯಸ ಮಾಡಿದ್ದೆ, ಸ್ವಲ್ಪನೇ ಮಾಡಿದ್ದೆ, ಯಾರೋ ಸ್ವೀಟ್ ತಿನ್ನಲ್ಲ ಅಂತ. ಆಮೇಲೆ ಇಲ್ಲಿ ಬಜ್ಜಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ನನ್ನ ಮಗಳು ಬಂದು ಏನು ಹೇಳ್ತಾಳೆ ಅಂತ ಕೊಡ್ತೀನಿ. ಬಾಯ್ಲಿ ಹೇಳು ಪಾಪ, ಈಗ ಹೇಳು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಪಾಪ. ಹ್ಞೂ ಹೇಳು ಚಿನ್ನ, ಹೇಳಮ್ಮ ಈಗ. ಸಬ್ಸ್ಕ್ರೈಬ್ ಮಾಡು ಅನ್ನು, ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಹಾಂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಡನ್. ಆಮೇಲೆ ಬಂದ ನೆಂಟರಿಗೆಲ್ಲ ಊಟಕ್ಕೆ ಇಟ್ಬಿಟ್ಟು ಇವಾಗ ನೋಡಿ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಯಾಕಂದರೆ ಜಾತ್ರೆ ಒಳಗೆ ಹೋಗ್ಬೇಕು, ಅದಕ್ಕೆ ಬೇಗ ಬೇಗ ಊಟ ಮಾಡಿ
ನಾವು ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡೋತ್ತಿಗೆ ಟೈಮ್ ಆಗುತ್ತೆ ಅಂತ ಎಲ್ಲ ಊಟ ಮಾಡ್ತಾಯಿದ್ದೀವಿ. ಆಮೇಲೆ ರೆಡಿ ಆದಮೇಲೆ ಸಿಗ್ತೀವಿ. ನೋಡಿ ನೀ ಝೂಮ್ ಹೆಂಗೆ ರೆಡಿ ಆಗಿದ್ದಾಳೆ ಇವಳು, ಹಿಂಗೆ ರೆಡಿ ಆಗಿದ್ದಾಳೆ. ಎಲ್ಲ ಜಾತ್ರೆಗೆ ಹೋಗೋಕ್ಕೆ ರೆಡಿ. ಹಾಯ್ ಮಾಡಿ, ನೀನು ಹಾಯ್ ಮಾಡು. ಇದು ನಮ್ಮ ಚಿಕ್ಕಪ್ಪ, ಇದು ನಮ್ಮ ಬ್ರದರ್, ಇವಳು ನಮ್ಮ ಸಿಸ್ಟರ್, ಇವಳು ನಮ್ಮ ಸಿಸ್ಟರ್, ಇದು ನಮ್ಮ ಡಾಟರ್, ಇದು ನಮ್ಮ ಬಿಗ್ ಡಾಟರ್, ಇದು ನಮ್ಮ ಸೆಕೆಂಡ್ನೇ ಡಾಟರ್. ಎಲ್ಲರೂ ರೆಡಿಯಾಗಿದ್ದರು. ಇವಾಗ ನೋಡಿ ನಾನು ರೆಡಿ ಆಗಿದ್ದೀನಿ. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಈ ಥರ ಸುಮ್ಮನೆ ಸ್ವಲ್ಪ ಸಿಂಪಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ. ಇದು ನನ್ನ ಔಟ್ಫಿಟ್ಟು. ಈ ಥರ ಸಿಂಪಲಾಗಿ ರೆಡಿ ಆಗಿದೆ. ಸೀರೆ ಏನು ಉಟ್ಕೊಳ್ಳಲಿಲ್ಲ, ಜಾತ್ರೆಯಲ್ಲಿ ಅಡ್ಡಾಡೋದಲ್ವಾ, ಸೀರೆ ಎಲ್ಲ ಉಟ್ಕೊಂಡು ಅಡ್ಡಾಡೋಕ್ಕಾಗಲ್ಲ ಅಂತ ಬೆಳಿಗ್ಗೆ ದೇವಸ್ಥಾನಕ್ಕೆ ಮಾತ್ರ ಸೀರೆ ಉಟ್ಕೊಂಡೋಗಿದ್ದೆ ಅಷ್ಟೇ. ಈ ಜಾತ್ರೆ ನೈಟ್ ಅಲ್ವಾ, ಇವಾಗ ಜಾತ್ರೆ ಒಳಗೆ ಹೋಗ್ತಿರೋದು, ಹಂಗಾಗಿ ನಾನು ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಇನ್ನು ನೋಡಿ ನನ್ನ ಮಗಳು ಬಂದು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಆಮೇಲೆ ಹೋಗೋಣ ಅನ್ನೋಷ್ಟರಲ್ಲಿ ಕಿರಣ ಬಂದ್ಬಿಟ್ಟ. ಇವನು ಬಂದ್ಬಿಟ್ಟು ನನ್ನ ತಂಗಿ ಮೈದ್ನ. ಇವನು ಬಂದನಲ್ವ, ಅದಕ್ಕೆ ಇವನು ಸ್ವಲ್ಪ ಊಟಕ್ಕೆ ಹಾಕ್ಕೊಟ್ಟು ಬಿಡೋಣ ಅಂತ ಇವನಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದೆ. ಆಮೇಲೆ ಅಲ್ಲೇ ಅವ್ರನ್ನ ತಂಗಿ ಮಗಳನ್ನು ಕೂತ್ಕೊಂಡು ನೋಡಿ, ಅವನಿಗೆ ಊಟ ಮಾಡ್ದಂಗೆ ಬಿಡ್ದಂಗೆ ಇಲ್ಲಿ ನೋಡಿ ಇಲ್ಲೇ ಕೂತ್ಕೊಂಡೇ ಡ್ಯಾನ್ಸ್ ಆಡ್ತಾಯಿದ್ದಾಳೆ. ಆಮೇಲೆ ಅವನು ಏನೋ ಮಾತಾಡ್ತಾ ಇದ್ದ ನನ್ನ ತಂಗಿ ಹತ್ರ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಈಗ ಬೇಗ ಜಾತ್ರೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಇನ್ನು ನೋಡಿ ನಾನು ಅಂತೂ ಇಂತೂ ಎಲ್ಲರದ್ದು ಊಟ ಮುಗೀತು. ಇವಾಗ ಜಾತ್ರೆ ಒಳಗೆ ಹೋಗಬೇಕು. ಆಮೇಲೆ ಒಂದು ವೀಡಿಯೋ ಮಾಡೋಣ ಅಂತ. ಇದು ಕಾಮಿಡಿ ಏನಂದರೆ, ನಮ್ಮ ಚಿಕ್ಕಪ್ಪ ಬಂದಿತ್ತಲ್ವ, ನಮ್ಮ ಚಿಕ್ಕಪ್ಪ ಇದು ಏನೋ ಮೊಬೈಲ್ ನೋಡ್ಕೊತ ಕೂತ್ಕೊಂಡಿತ್ತು. ಅದಕ್ಕೆ ನಾವು ಝೂಮ್ ಹಾಕಿ ನಮ್ಮ ಚಿಕ್ಕಪ್ಪನ್ನ ಝೂಮ್ ಹಾಕಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಆದರೆ ನಮ್ಮ ಚಿಕ್ಕಪ್ಪಗೆ ಏನೂ ಗೊತ್ತಾಗ್ತಾನೆ ಇಲ್ಲ, ಏನು ಮಾಡ್ತಿದ್ದಾರೆ ಇವರು ಅಂತ. ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ ನಮ್ಮ ಅಣ್ಣ ನಗ್ತಾ ಇದ್ದಾನೆ ನೋಡಿ ಅವನಿಗೆ ನಗು ತಡ್ಕೊಳಕ್ಕಾಗ್ತಿಲ್ಲ, ಪಕ್ಕದಲ್ಲೇ ಕೂತ್ಕೊಂಡಿರೋದ್ರಿಂದ. ನಮ್ಮ ಚಿಕ್ಕಪ್ಪ ಹಿಂಗೆ ನೋಡ್ತಾ ಇತ್ತು, ಏನು ಮಾಡ್ತಾಯಿದ್ದಾರೆ ಇವರು ಮೊಬೈಲ್ ಇಟ್ಕೊಂಡು ಅಂತ. ಯಾಕಂದರೆ ನಮ್ಮ ಚಿಕ್ಕಪ್ಪ ಮೊಬೈಲಿಗೆ ಅಡಿಕ್ಟ್ ಆಯ್ತಲ್ಲ, ಅದಕ್ಕೆ ಮೊಬೈಲ್ದು ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಳ ಅಂತ ಮಾಡ್ಕೊಂಡೆ.